ಓ ನಿಮ್ಮ ಹೆಸರೇನು? ಗಂಗಮ್ಮ ಅಂತ ನಾನೇ ಕಂಪ್ಲೇಂಟ್ ಮಾಡಿದ್ದೆ. ಗಂಗಮ್ಮ, ಏನ್ ನಿಮ್ ಪ್ರಾಬ್ಲಮ್? ನೋಡಿ ಸೊಂಟ ಮುರ್ಕೊಂಡಿದ್ದೀನಿ. ಸೊಂಟ ಮುರ್ಕೊಂಡವ್ರೆ. ಸೊಂಟ ಮುರ್ಕೊಂಡಿರೋದೇ ಪ್ರಾಬ್ಲಮ್. ಸೊಂಟದ ಶಿಷ್ಯ ಮುರ್ದೋಯ್ತು ಕಣ್ ಶಿಷ್ಯ, ಮುನಿರಾಜು ಬರ್ದಲೆ ಸೊಂಟವೇ ಇಲ್ಲ, ಸೊಂಟ ಇಲ್ಲ ಇಲ್ಲ ಹಂಗೆ ಅನ್ಬೇಕೀಗ ನಿಮ್ಗೆ. ಕೇಳ ಹಂಗೆ ಮಗ ಹೆಂಗೆ ಆಡೋ ಹೇಳೋದು ಹೇಳಿ ಬರ್ತೆ ಹೋದ್ರತ್ಲೆ ಗಂಗಮ್ಮ ಸೊಂಟ ನಡ್ಕೆ. ನಾವು ಕರೆದ್ವಿ ಬಾಪ ಅಂತ. ಅಕ್ಕ 8:30 ಬಂದ್ಬಿಡ್ತೀನಿ ಅಕ್ಕ, ನಿಂಗೆ ಯಾಕೆ ಬೆಳಗ್ಗೆ 8 ಗಂಟೆ ಅಂತೇಳಿ 1 ತಿಂಗಳಾಯ್ತು. ಓಲಿ ನಿನ್ಗೆ ಬಂದು ನಿನ್ನ ಹೆಂಡ್ರು ಮಕ್ಕಳನ್ನ ಈ ರೋಡಲ್ಲಿ 1 ವಾರ ಇರು. ಯಾರದು ಕೃಷ್ಣಯ್ಯ? ಮಾಜಿ ಕಾರ್ಪೆಂಟರ್. ಮಾಜಿ ಕಾರ್ಪೊರೇಟರ್. ಅವ್ನು ನಿನ್ನ ಹೆಂಡತಿ ನಿಮ್ಮ ಮನೆ ಮುಂದೆ ಹಿಂಗೆ ಐತಾ, ನೀನ್ ಬಂದು ನಿನ್ನ ಹೆಂಡತಿ ಮಕ್ಕಳು ನಿನ್ ಇಟ್ಕ, ನಾನ್ ನಿನ್ ಊಟ ಹಾಕ್ತೀನಿ, ಇರ್ಬೇಕು ನೀನು ನಿನ್ನ ಹೆಂಡ್ರು ಬಂದು ನಮ್ಮ ಮನೆ ಮುಂದೆ ಅಂತ. ರೊಚ್ಚಿಗೆದ್ದ ಗಂಗಮ್ಮ, ಬೆಚ್ಚಿ ಬಿದ್ದ ಕಾರ್ಪೊರೇಟರ್. ಅವನು ಅವತ್ತು ಬರ್ಲೇ ಇಲ್ಲ. ಅವನು ಬರ್ಲೇ ಇಲ್ವಾ? ಅದಕ್ಕೆ ಬೆಚ್ಚಿ ಬಿದ್ಬಿಟ್ಟನವ. ಅವತ್ತೋದ ನೀನ ಬಂದೇ ಇಲ್ಲ. ಬಂದೇ ಇಲ್ವಾ? ತಡಿ, ನೀ ಇನ್ನು ಮುಂದಕ್ಕೆ ತಗೋಬತ್ತಿದ್ರೆ ಗಂಗಮ್ಮ ಎದ್ರಕೊಳ್ಳೋದೇನಿಲ್ಲ. ಸರಿ ಗಂಗಮ್ಮ, ಮತ್ತೆ ಏನೇನ್ ಪ್ರಾಬ್ಲಮ್ ಏರಿಯಾದಲ್ಲಿ? ಮೋರಿ ಮಾಡ್ಬೇಕು, ರೋಡ್ ಮಾಡ್ಬೇಕು. ಮೋರಿ ಮಾಡ್ಬೇಕು, ಬೇಕು ರೋಡು ಬೇಕು, ಮೋರಿ ಇಲ್ಲಾಂದ್ರೆ ಚೇಂಬರ್ಗಳೆಲ್ಲ ಹೆಂಗಿದಾವೆ? ನಮ್ಮ ಮೋಟ್ಗಳೆಲ್ಲ ವಾಪಸ್ ಕೊಡ್ಬೇಕು. ಹೆಂಗ್ ವಾಪಸ್ ಕೊಟ್ಬಿಟ್ಟಾರು? ಕೊಡ್ಬೇಕು. ಕೊಡ್ತಾರಲ್ಲ. ಯಾಕೆ ಕೊಡ್ಬೇಕು? ಹೆಂಗ್ ಕೊಟ್ಬಿಟ್ಟಾರು? ಆಗಲ್ಲ. ಯಾಕೆ ಹಾಕಿಸ್ಕೊಂಡೆ ನಮ್ಮ ಮೋಟು? ಯಾಕೆ ಹಾಕ್ಸ್ಕೊಂಡಯ್ಯ? ಅಲ್ಲ, ನಮ್ಮ ಮೋಟ್ನ ಯಾಕೆ ಹಾಕಿಸ್ಕೊಂಡೆ? ಮಾಡ್ತೀನಿ ಅಂತ ತಾನೇ ಹಾಕಿಸ್ಕೊಂಡಿರೋದು. ಕೊಡ್ಬೇಕು ನಮ್ಮ ಮೋಟ್ ನಮ್ಗೆ. ಇವಾಗ ಕೊಡ್ಲಿ ನಮ್ಮ ನೋಟ್. ನೀವು ಓಟ್ ಹಾಕ್ಸ್ಕೊಂಡು ಗೆದ್ದು ಕೋಟಿ ಮನೆ. ಇಲ್ಲ, ನಮ್ ದುಡ್ಡು ಹತ್ರ ನಮ್ಗೆ ಇದ್ರದ್ದು ಟ್ಯಾಕ್ಸ್ ಕಟ್ಟಿಸ್ಕೋಬಾರ್ದು. ನಾವೇ ವರ್ಷಕ್ಕೆ 2 ಸರಿ ನಾವೇ ಹಾಕಿಸ್ಕೊತೀವಿ ಕಾಂಕ್ರೀಟ್. ನಮ್ ದುಡ್ಡು ಕೊಟ್ಬಿಟ್ಟು ಇವ್ನು ಮಸ್ಕಾಯಿ ಬೇರೆ ಹೊಡಿತಾರ. ನಾವ್ ಬಂದು ನಮ್ಮ ಮನೆ ಮುಂದೆ ನೋಡು, ನಾವ್ ಸಣ್ಣ ಬರ್ಕೊಂಡಿದೀವಿ ನೋಡು. ಓಟ್ ಹಾಕಿಸ್ಕೊಂಡು ಗೆದ್ಕೊಂಡು ಇವನ್ ಹೆಂಡ್ರ ಮಕ್ಕಳು ಚೆನ್ನಾಗಿರ್ಬೇಕು, ಮಿಕ್ತಾರ ಹೆಂಗಾರ ಮನೆಗೆ ಎಸಿ ರೂಮು, ಕೋಟಿ ಮನೆ, ಇದ್ರೊಳಗಡೆ ನೆಮ್ಮದಿಯಾಗಿದ್ದೀರಾ. ನಿಮ್ ಹೆಂಡ್ರು, ನಿಮ್ ಮಕ್ಕಳು, ನಿಮ್ ಸಂತಾನ, ನಿಮ್ ಕುಲ ಬಾಂಧವರೆಲ್ಲ ಬಂದು ಆ ರೋಡಲ್ಲಿ ಇರಿ ನೋಡೋಣ. ಇರಕಾಯ್ತದ ನಿಮ್ಗೆ? ಆ ರೋಡಲ್ಲಿ ಇರ್ಲಿ. ನಾನಿರೋ ಮನೆ ಜಾಗದಲ್ಲಿ ಇರ್ಲಿ. ಅವ್ರು ಇದ್ದು ತೋರಿಸ್ಬೇಕು ನನ್ಗೆ. ಬೇಕಾದ್ರೆ ಅವ್ರಿಗೆ ದಂಡದೂಟ ನಾನ್ ಹಾಕ್ತೀನಿ. ಯಾವ ಊಟ? ದಂಡದೂಟ. ದಂಡದೂಟ ಅಂದ್ರೆ ಬಿಟ್ಟಿ ಊಟ. ಗಂಗಮ್ಮ ಹೇಳ್ತವ್ರೆ, ನೀವು ಬಿಟ್ಟಿ ಊಟನ ಹಾಕ್ತಾರ. ರೋಡ್ ಕಾಣಿಸ್ತಿಲ್ವಾ ಮೇಡಮ್? ಹೋಗ್ಲಿ ಬಿಡಿ, ಅವರಿಗೆಲ್ಲ ರೋಡ್ ಏನಿಲ್ಲ ಅಂದ್ರೆ ತೊಂದರೆ ಇಲ್ಲ. ಅವ್ರಿಗೆ ಬಿಟ್ಟಿ ಊಟ ಹಾಕ್ತೀನಿ. ಬೇಕಾದ್ರೆ ಬಂದು ಅವ್ರ ಹೆಂಡತಿ ಮಕ್ಳು ಇರ್ಬೇಕು, ನಮ್ಮ ಅವನು ಇರ್ಬೇಕು. ಏನಪ್ಪ ಇದು ಇಷ್ಟು? ಇಲ್ಲಾಂದ್ರೆ ನಮ್ಮ ಓಟ್ ವಾಪಸ್ ಕೊಡ್ಬೇಕು, ಇಲ್ಲ ನಮ್ಮ ಹತ್ರ ದುಡ್ಡು ಕಟ್ಟಿಸ್ಕೋಬಾರ್ದು. ನೋಡ್ರಪ್ಪ, ನಮ್ ದುಡ್ಡು ಕಟ್ಬಿಟ್ಟು ಇವ್ನು ಬಂದ್ ಮಸ್ಕಾಯಿ ಹೊಡೆದು ಇವ್ನಿಗೆ ಓಟು ಹಾಕ್ಬಿಟ್ಟು ಇವ್ನಿಗೆ ಮಸ್ಕಾಯಿ ಹೊಡಿಯಕ್ ನಮ್ಗೇನ್ ತಾಲ್ಕೆಟ್ ಐತಾ? ನಮ್ಮನೆ ದುಡ್ಡು